ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹೋಮ್ ಬಜೆಟ್ ಅಂದರೆ ಏನು, ಮತ್ತು ಇದರಲ್ಲಿ ನಾನು ನಮ್ಮ ಮನೆಯ ಒಂದು ಬಜೆಟ್ನ ಒಂದು ಲೀಸ್ಟನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಏನಕ್ಕೆ ಈ ರೀತಿ ಬರೆದಿಟ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ, ನಾನು ಹಾಗೆ ಹೇಳಿದ್ರೆ ಅರ್ಥ ಆಗಲ್ಲ ಸರಿಯಾಗಿ. ಹಾಗಾಗಿ ಈ ರೀತಿ ಬರೆದು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ, ನನಗೂ ಕೂಡ ಯಾವುದೇ ಟಿಪ್ಸ್ಗಳು ಮಿಸ್ ಆಗಲ್ಲ ಅಂತ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ಮನಿ ಸೇವಿಂಗ್ ಆಗಲಿ ಯಾವುದ್ರ ಬಗೆಗೂ, ಈಗ ನಮ್ಮ ಮನೆಯ ಒಂದು ಖರ್ಚು ಯಾವುದ್ರ ಬಗ್ಗೆ ನೋಡಿದಾದ್ರೂ ನಾವು ಮೊದಲು ಬರೋದೇ ಏನಂದರೆ ಬಜೆಟ್ಟಿಂಗ್ ಇದ್ರೇ ನಮಗೆ ಸೇವಿಂಗ್ಸ್ ಕೂಡ ಆಗೋದು. ನಾವಿವಾಗ ಸೇವಿಂಗ್ಸ್ ಮಾಡಬೇಕು ಅಂದ್ಕೊಂಡಿದ್ರು ಮೊದಲು ನಾವು ಬಜೆಟಿನ ಬಗ್ಗೆ ಗಮನ ಕೊಟ್ರೇ ಅಲ್ವಾ ನಮಗೆ ಸೇವಿಂಗ್ಸ್ ಮಾಡೋಕ್ಕೆ ಈಸಿ ಆಗೋದು. ಹಾಗಾಗಿ ಇವತ್ತು ಬಜೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಮೊದಲು. ಅದಾದಮೇಲೆ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಹೋಗ್ತೀವಿ. ಮೊದಲು ಬಜೆಟ್ ಅಂದರೆ ಏನು? ಬಜೆಟ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸ್ ಅಥವಾ ಇನ್ಕಮ್ ಅಂತ ಹೇಳ್ಬೋದು. ನಾವು ಈಗ ಯಾವ ಕಡೆಯಿಂದ ಇನ್ಕಮ್ ಬರ್ತಾ ಇದೆ ಅಥವಾ ಆ ಇನ್ಕಮ್ನ ನಾವು ಯಾವ ರೀತಿ ಸ್ಪೆಂಡ್ ಮಾಡ್ತಾ ಇದ್ದೀವಿ, ಯಾವುದ್ರ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ದೀವಿ, ಬಜೆಟ್ ಅನ್ನೋದನ್ನ ನಾವು ಮನೆ ನಿಭಾಯಿಸೋದಕ್ಕೆ ಹೇಗೆ ಎಲ್ಲೆಲ್ಲಿ ಖರ್ಚು ಮಾಡ್ತಾ ಇದ್ದೀವಿ ಅಂತ ನೋಡ್ಕೊಳ್ಬೇಕು ಮೊದಲು. ಇವಾಗ ನಾನು ಒಂದೊಂದಾಗಿ ಟಿಪ್ಸ್ ಹೇಳ್ತಾ ಹೋಗ್ತೀನಿ. ಮೊದಲು ನಾವು ಬಜೆಟ್ ಏಕೆ ಮಾಡ್ತಾ ಇದ್ದೀವಿ, ಅದರ ಉಪಯೋಗ ಏನು? ಈಗ ನಾವು ಬಜೆಟಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅದೇನಕ್ಕೆ ಮಾಡ್ತಾ ಇದ್ದೀವಿ, ಅದರ ಉಪಯೋಗ ಏನಾಗ್ತಿದೆ ನಮಗೆ, ಮತ್ತು ನಾವು ಬೇಡದಿರೋ ವಸ್ತುಗೆ ಏನಾದರೂ ಖರ್ಚು ಮಾಡ್ತಾ ಇದ್ದೀವಾ ಅನ್ನೋದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಬೋದು. ಮೊದಲು ಬಜೆಟಿಂಗ್ ಮಾಡೋದನ್ನು ಕಲಿಬೇಕು. ಈ ರೀತಿ ನಾವು ಒಂದು ಸ್ಕೆಚ್ ಹಾಕೊಳ್ಳೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಾವು ಯಾವುದ್ರ ಬಗ್ಗೆ ಖರ್ಚು ಮಾಡ್ತಾ ಇದ್ದೀವಿ. ಯಾವುದಕ್ಕೆ ಎಲ್ಲರೂ ಖರ್ಚು ಮಾಡ್ತಾರೆ, ಆದರೆ ಈ ರೀತಿ ಸ್ಕೆಚ್ ಹಾಕ್ಕೊಂಡು ನಾವು ಇಷ್ಟು ಹಣನ ಕೂಡಿಟ್ಟಿದ್ದೀವಿ, ಇಷ್ಟು ಖರ್ಚು ಮಾಡಿದ್ದೀವಿ, ಇಷ್ಟು ಹಣ ಯಾವುದಕ್ಕೆಲ್ಲ ಕೂಡಿಡಬೇಕು ಅನ್ನೋದನ್ನು ನಾವು ಆಗ ನಮಗೆ ಒಂದು ಇದು ಬರುತ್ತೆ. ಮೊದಲು ನಾವು ಈ ರೀತಿ ಮಾಡೋಕ್ಕೆ ಹೋಗ್ದಲೇ ಮೊದಲು ನಮ್ಮ ಕೈಯಲ್ಲಿರುವ ಇನ್ಕಮ್, ಈಗ ನಮ್ಮ ಸ್ಯಾಲರಿ ಎಷ್ಟಿರುತ್ತೆ ಅದನ್ನು ಫುಲ್ಲಾಗಿ ನಾವು ಖರ್ಚು ಮಾಡ್ಕೊಂಡ್ಬಿಟ್ರೆ ನಮಗೆ ಬಜೆಟಿಂಗ್ ಅನ್ನೋದು ಒಂದು ಸ್ವಲ್ಪನೂ ಗೊತ್ತಾಗಲ್ಲ. ಅದರಿಂದ ನಮಗೇನು ಸೇವಿಂಗ್ಸ್ ಆಗಿರಲ್ಲ. ಯಾವ ರೀತಿ ಸ್ಪೆಂಡ್ ಮಾಡ್ತಾ ಇದ್ದೀವಿ, ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಬಜೆಟ್ ಅಂತ ಹೇಳ್ತೀವಿ. ಯಾವ ವಿಷಯದ ಮೇಲೆ ನಾವು ನಮ್ಮ ಒಂದು ಇನ್ಕಮ್ನ ನಾವು ಸ್ಪೆಂಡ್ ಮಾಡ್ತಿದ್ದೀವಿ ಅಂತ ನೋಡೋಣ ಬನ್ನಿ. ನಾನಂತೂ ನಮ್ಮ ಮನೆಯ ಬಜೆಟಿಂಗನ್ನು ಒಂದು ರಫ್ ಸ್ಕೆಚ್ ಯಾವಾಗಲೂ ಹಾಕ್ಕೊಳ್ತೀನಿ. ಒಂದು ಗ್ರೋಸರಿ ತರೋಕ್ಕಾಗಲಿ ಎಲ್ಲದಕ್ಕೂ ಗ್ರೋಸರಿ ಬಿಲ್ನ ಕೂಡ ನಾನು ಮೊದಲು ಲೆಕ್ಕ ಹಾಕಿ ಇಷ್ಟು ಗ್ರೋಸರಿಗೆ ಇಷ್ಟು ಅಮೌಂಟ್ ಆಗ್ತಿದೆ ಅಂದರೆ ಒಂದು ತಿಂಗಳ ಬಜೆಟಿನನ್ನು ನಾನು ಮೊದಲು ಈ ರೀತಿ ಒಂದು ಸ್ಕೆಚ್ ಹಾಕ್ಕೊಂಡು ಅದಾದಮೇಲೆ ನಾನು ಇದು ಮಾಡ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ನಾವು ಎಷ್ಟು ಮನಿ ಸೇವಿಂಗ್ ಮಾಡ್ಬೋದು, ಟೋಟಲ್ ನಮ್ಮ ಕೈಯಿಂದ ಎಷ್ಟು ಹಣ ಖರ್ಚಾಯಿತು, ನಾವೆಷ್ಟು ಸೇವಿಂಗ್ಸ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾವು ತುಂಬ ಸುಲಭವಾಗಿದ್ದರಿಂದ ನಮಗೆ ಗೊತ್ತಾಗುತ್ತೆ. ಮತ್ತು ಬಜೆಟಿಂಗ್ ಮಾಡೋದ್ರಿಂದ ನಮಗೇನು ಉಪಯೋಗ ಆಗ್ತಿದೆ ಅಂದರೆ, ನಾವು ಬಜೆಟಿಂಗ್ ಮಾಡೋದ್ರಿಂದ ಅದರ ಉಪಯೋಗ ಏನು ಅಂತ ಹೇಳೋದಾದರೆ, ನಾವು ಬಜೆಟಿಂಗ್ ಮಾಡೋದ್ರಿಂದ ಕೇರ್ಫುಲ್ಲಾಗಿ ಸ್ಪೆಂಡ್ ಮಾಡ್ತೀವಿ. ಅದೀಗ ಹೇಳಿದ್ನಲ್ಲ ಅದೇ ರೀತಿ ಯಾವ ವಿಷಯಕ್ಕೆ ಯಾವ ವಸ್ತುವಿನ ಮೇಲೆ ಅಥವಾ ಏನಕ್ಕೆ ನಾವು ಖರ್ಚು ಮಾಡ್ತಿದ್ದೀವಿ ಅನ್ನೋದನ್ನು ನಾವು ತುಂಬ ಕೇರ್ಫುಲ್ಲಾಗಿ ಸ್ಪೆಂಡ್ ಮಾಡ್ತೀವಿ. ಮತ್ತು ಬಜೆಟ್ನಿಂದ ನಮಗೆ ಎಷ್ಟು ಹಣ ಉಳಿದಿದೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ನಮಗೊಂದು ತಿಳುವಳಿಕೆ ಕೂಡ ಇರುತ್ತೆ. ನಾನೀಗ ನಮ್ಮ ಮನೆಯ ಒಂದು ಬಜೆಟಿಂಗ್ ಅಂದರೆ ನಮ್ಮ ಮನೆಯ ಒಂದು ತಿಂಗಳ ಖರ್ಚು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಒಬ್ಬೊಬ್ಬರು ವೀಕ್ಲಿ ಬಜೆಟಿಂಗ್ ಮಾಡ್ತಾರೆ, ಒಬ್ಬೊಬ್ಬರು ಮಂತ್ಲಿ ಕೂಡ ಮಾಡ್ತಾರೆ. ನಾನು ಬಂದುಬಿಟ್ಟು ನಮ್ಮ ಮನೆಯ ಒಂದು ಮಂತ್ಲಿ ಬಜೆಟಿಂಗ್ ಹೇಳ್ತೀನಿ. ಏನಕ್ಕಂದರೆ ನಮ್ಮ ಮನೆಯಲ್ಲಿ ಒಂದು ತಿಂಗಳಿಗೆ ನಾನು ಎಲ್ಲ ಐಟಮ್ಸ್ಗಳನ್ನು ತರಿಸ್ಕೊಳ್ಳೋದಾಗಲಿ ಎಲ್ಲ ಇದಕ್ಕೂ ನಾನು ಒಂದು ತಿಂಗಳಿಗೆ ಒಂದು ಸಲನೇ ಇದು ಮಾಡೋದು. ನಾನು ಆಗಾಗ ತರಿಸೋದು ಆಗಾಗ ಇದು ಮಾಡೋದು ಮಾಡೋಕ್ಕೆ ಹೋಗಲ್ಲ. ಈಗ ಅಂದರೆ ಎಲ್ಲ ವಿಷಯಕ್ಕೂ ಅಲ್ಲ, ಗ್ರೋಸರಿ ಐಟಮ್ ಆಗಿರ್ಬೋದು, ಮತ್ತು ಗ್ಯಾಸ್ ಅಂತೂ ತಿಂಗಳಿಗೆ ಬರುತ್ತೆ, ಗ್ಯಾಸ್ ಆಗಿರ್ಬೋದು, ಕೇಬಲಿಂದು ತಿಂಗಳಿಗೆ, ಮೊಬೈಲ್ ಬಿಲ್ಲು, ಈ ರೀತಿ ಇದೆಲ್ಲ ತಿಂಗಳಿಗೆ ಬರೋದ್ರಿಂದ ನಾನು ಒಂದು ತಿಂಗಳಿನ ಒಂದು ಇದನ್ನು ನಾನು ಈ ರೀತಿ ಬಜೆಟಿಂಗ್ ಮಾಡಿ ಒಂದು ಲೀಸ್ಟ್ ಮಾಡಿ ಇಟ್ಕೊಳ್ತೀನಿ. 30,000 ಮಂತ್ಲಿ ಬಜೆಟಿಂಗ್ ಇದು. ಇದ್ರ ಬಗ್ಗೆ ನಾನು ಫುಲ್ಲಾಗಿ ಹೇಳ್ತೀನಿ ಬನ್ನಿ. ಮೊದಲು ನಮ್ಮ ಮನೆ ಖರ್ಚು ಬಂದುಬಿಟ್ಟು ಗ್ಯಾಸ್ ಬಿಲ್ 850 ರೂಪಾಯಿ ಬರುತ್ತೆ. ಕೇಬಲ್ ಬಂದುಬಿಟ್ಟು 350 ರೂಪಾಯಿ ಟಿ ವಿದು. ಮೊಬೈಲ್ ಬಿಲ್ ಬಂದುಬಿಟ್ಟು 900 ರೂಪಾಯಿ ಬರುತ್ತೆ ಅಷ್ಟೇ ಇಬ್ಬರು ಮೊಬೈಲಿಂದ. ಮತ್ತು EMI ಬಿಲ್ ಅಂದರೆ 2000 ರೂಪಾಯಿ ಬರುತ್ತೆ. ಮತ್ತು ವೆಜಿಟೇಬಲ್ಸಿಗೆ ಅಂತ ತಿಂಗಳಿಗೆ ಒಂದು 2000 ರೂಪಾಯಿ ಆಗುತ್ತೆ ಅಷ್ಟೇ. ರೇಷನ್ನಿಗೆ ಬಂದುಬಿಟ್ಟು ಮನೆಯೆಲ್ಲ ರೇಷನ್ ಐಟಮ್ಸ್ ಕೂಡಿ 5000 ರೂಪಾಯಿ ಬರುತ್ತೆ. ಸ್ನ್ಯಾಕ್ಸ್ ಮಕ್ಕಳಿಗೆ ಅದು ಇದು ಸ್ನ್ಯಾಕ್ಸು ಫ್ರೂಟ್ಸ್ ಅಂತ ಹೇಳಿಬಿಟ್ಟು ಒಂದು 1000 ರೂಪಾಯಿ, 1000 ಅಥವಾ 1500 ರೂಪಾಯಿ. ಮತ್ತು ವೆಜ್ ತಿಂಗಳಿಗೆ
ವಾರಕ್ಕೆ ಒಂದು ಸಲ ವೆಚ್ತಾ ಇರೋದ್ರಿಂದ ತಿಂಗಳಿಗೆ 1500 ರೂಪಾಯಿ ತನಕ ಆಗುತ್ತೆ. ಮತ್ತು ಗೋಲ್ಡ್ ಲೋನ್ ಬಂದುಬಿಟ್ಟು 300 ರೂಪಾಯಿ. ಗೋಲ್ಡ್ ಲೋನ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಬರೀ ಗೋಲ್ಡ್ ಲೋನ್ನ ಬರೀ ಬಡ್ಡಿ ಬಗ್ಗೆ ನಾನು ಇದರಲ್ಲಿ ಹಾಕಿದ್ದೀನಿ. ಬಡ್ಡಿ ಬಂದುಬಿಟ್ಟು ತಿಂಗಳಿಗೆ 300 ರೂಪಾಯಿ ಬರುತ್ತೆ ಅಷ್ಟೇ. ಹಾಗಾಗಿ 300 ರೂಪಾಯಿ ಹಾಕಿದ್ದೀನಿ. ಟೋಟಲಾಗಿ ಬಂತು 13,900 ರೂಪಾಯಿ ಅಲ್ವಾ. ಮತ್ತು ಇದರಲ್ಲೊಂದು ಕರೆಂಟ್ ಬಿಲ್ ಒಂದು 100 ರೂಪಾಯಿ ಹಾಕಿದ್ದೀನಿ. ಫ್ರೀ ಆಗಿದೆ, ಆದ್ರೂ ಅದರಲ್ಲೊಂದು 100 ರೂಪಾಯಿ ಒಂದೊಂದು ಸಲ ಬಂದುಬಿಡುತ್ತೆ. ಹಾಗಾಗಿ 100 ರೂಪಾಯಿನ ಹಾಕಿದ್ದೀನಿ. ಅದಾದಮೇಲೆ ಟೋಟಲ್ ಅಮೌಂಟ್ ಬಂದುಬಿಟ್ಟು 14,000 ರೂಪಾಯಿ ಆಗಿದೆ. ಮತ್ತು ಅದಕ್ಕೆ 1,000 ರೂಪಾಯಿ ಸಂಘ, ಅದು ಕೂಡ ಇರಲಿಲ್ಲ. ಇವಾಗ ಹೊಸದಾಗಿ ಅದು ಕೂಡ ಆಗಿಬಿಟ್ಟಿದೆ. ಹಾಗಾಗಿ ಸಂದು 1,000 ರೂಪಾಯಿ ಹಾಕಿದ್ದೀನಿ. 14,000 ಪ್ಲಸ್ ಒಂದು 15,000 ರೂಪಾಯಿ ಆಯಿತು. ಟೋಟಲಾಗಿ ಇಷ್ಟು ಖರ್ಚು. ಇಷ್ಟೇ ಅಂತ ಅಂದ್ಕೊಳ್ಬೇಡಿ, ಇನ್ನೂ ಇದೆ. 15,000 ರೂಪಾಯಿ ಪ್ಲಸ್ ಮತ್ತು ಎಮರ್ಜೆನ್ಸಿಗೆ ಅಂತ ಮನೆಯಲ್ಲಿ ಒಂದು 2,000 ರೂಪಾಯಿ ಎಕ್ಸ್ಟ್ರಾ ಬೇರೆದಾಗೆ ಇಟ್ಟಿರ್ತೀನಿ. ಇದಾದಮೇಲೆ ರಿಲೇಟಿವ್ಸ್ ಯಾರಾದರೂ ಬಂದರು ಅಂದರೆ ಒಂದು 2,000 ರೂಪಾಯಿ ಖರ್ಚಾಗುತ್ತೆ. ಮತ್ತು ಹೊರಗಡೆ ಏನಾದರೂ ಹೋಗೋದು ಬರೋದೇನಾದರೂ ಇರುತ್ತಲ್ವ, ಅದ್ರ ಪೆಟ್ರೋಲ್ ಬಿಲ್ ಎಲ್ಲ ಸೇರಿಸಿ 2,000 ರೂಪಾಯಿ. ಟೋಟಲಾಗಿ ಅಮೌಂಟ್ ಬಂದುಬಿಟ್ಟು 21,000 ರೂಪಾಯಿ ಆಗಿದೆ. ಈಗ ಮಂತ್ಲಿ ಸ್ಯಾಲರಿ ಬಂದುಬಿಟ್ಟು 30,000 ಇದೆ. ಖರ್ಚು ಎಷ್ಟು ಬಂತು? 21,000 ಅಲ್ವಾ. ಬನ್ನಿ ಈಗ ನೆಕ್ಸ್ಟ್ ನೋಡೋಣ. ಇನ್ಕಮ್ ಬಂದುಬಿಟ್ಟು 30,000 ಇದೆ ಸ್ಯಾಲರಿ. ಅದರಲ್ಲಿ 21,000 ಲೆಸ್ ಆಯಿತು. ಆಗ ಸೇವಿಂಗ್ಸ್ ಎಷ್ಟಾಯಿತು ಅಂದರೆ ಬರೀ 9,000 ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಈ ರೀತಿ ನಾನು ಬಜೆಟಿಂಗ್ ಮಾಡಲಿಲ್ಲ ಅಂದರೆ ನನಗೆ ಈ 9,000 ರೂಪಾಯಿ ನನಗೆ ಸೇವಿಂಗ್ಸೇ ಆಗ್ತಾ ಇರಲಿಲ್ಲ. ಈಗ ಈ 9,000 ರೂಪಾಯಿದಲ್ಲಿ ನಾನು 2,000 ರೂಪಾಯಿ ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ತೀನಿ. ಅಂದರೆ ನಾನು ಹೇಳಿದ್ನಲ್ಲ ಆಗಲೇ 300 ರೂಪಾಯಿ ಗೋಲ್ಡ್ನ ಬಡ್ಡಿ ಕಟ್ತೀನಿ ಅಂತ. ಆ 300 ರೂಪಾಯಿ ಜೊತೆಗೆ ಈ 2,000ನ ಕೂಡಿಸಿ ಕಟ್ತೀನಿ. ಆಗ ನನಗೆ 7,000 ರೂಪಾಯಿ ಬಾಕಿ ಉಳಿಯುತ್ತೆ. ಈ ಗೋಲ್ಡ್ ಲೋನಿಂದ ಏನು ಮಾಡಿದ್ದೀನಿ ಅಂದರೆ ಸ್ಕೂಲ್ ಫೀಸಿಗೆ ಅಂತ ಹೇಳ್ಬಿಟ್ಟು ಗೋಲ್ಡನ್ನು ಇದು ಮಾಡ್ಕೊಂಡಿರೋದು. ಅದಕ್ಕಾಗಿ ನಾನು ಸ್ಕೂಲ್ ಫೀಸ್ ಬಗ್ಗೆ ನಾನು ಬರೆದಿಲ್ಲ. ಇದರಲ್ಲಿ ಸ್ವಲ್ಪ ಅಮೌಂಟ್ ಸೇವಿಂಗ್ಸ್ ಮಾಡಿದ್ದಿದ್ರ ಜೊತೆಗೆ ಗೋಲ್ಡನ್ನು ಕೂಡ ಇದು ಮಾಡಿ ಇಟ್ಟು ಫುಲ್ಲಾಗಿ ನಾನು ಫೀಸನ್ನು ಕಟ್ಟಿದ್ದೀನಿ. ಇಲ್ಲ ಅಂದರೆ ನೀವು ಈ 2,000ದ ಜಾಗದಲ್ಲಿ ನೀವು ಸ್ಕೂಲ್ ಫೀಸ್ನ ಕೂಡ ಹಾಕ್ಕೊಳ್ಬೋದು. ನಾನು ಗೋಲ್ಡನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಬಂದುಬಿಟ್ಟು 7,000 ಉಳೀತು. ಈ 7,000ದಲ್ಲಿ ಮ್ಯಾಕ್ಸಿಮಮ್ 6,000 ರೂಪಾಯಿನ ನಾವು ಮಂತ್ಲಿ ಸೇವಿಂಗ್ಸ್ ಮಾಡ್ಬೋದು. 1,000 ರೂಪಾಯಿನ ನಾವು ಎಕ್ಸ್ಟ್ರಾ ಖರ್ಚಿಗಾಗಿ ಇಟ್ಕೊಂಡ್ರೂ 6,000 ರೂಪಾಯಿನ ತುಂಬ ಚೆನ್ನಾಗಿ ಸೇವಿಂಗ್ಸ್ ಮಾಡ್ಕೊಳ್ಬೋದು. ಮತ್ತು ಗೋಲ್ಡನ್ನು ಯಾವ ರೀತಿ ಇಡೋದು ಅಂದರೆ ನಮಗೀಗ ಗೋಲ್ಡ್ ಮೇಲೆ ನಾವು ಇನ್ವೆಸ್ಟ್ ಮಾಡಿರೋದ್ರಿಂದ ನೋಡಿ ಎಷ್ಟು ಈಸಿ ಆಯಿತು ಅಂತ. ಈ ರೀತಿ ಸ್ಕೂಲ್ ಫೀಸಿಗೆ ಎಲ್ಲ ನಮಗೇನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ಸಡನ್ನಾಗಿ ನಮಗೆ ಅಮೌಂಟ್ ಏನಾದರೂ ಬೇಕು ಅಂದಾಗ ಎಲ್ಲೂ ಹೋಗಿ ಕೇಳುವಂಥ ಟೆನ್ಷನ್ ಇರಲ್ಲ. ಡೈರೆಕ್ಟಾಗಿ ಈ ಗೋಲ್ಡ್ಗಳನ್ನು ತೊಗೊಂಡೋಗಿ ನಾವು ಅಡು ಇಡ್ಬೋದು. ಅಂದರೆ ಮಣಪ್ಪುರಂ ಗೋಲ್ಡ್ ಲೋನ್ ಆ ಥರ ಎಲ್ಲ ಗೋಲ್ಡನ್ನು ಲೋನ್ ಪಡಿಬೋದು. ನಾನು ಬಂದುಬಿಟ್ಟು ಮಣಪ್ಪುರಂ ಗೋಲ್ಡ್ ಲೋನಲ್ಲಿ ಕಡಿಮೆ ಬಡ್ಡಿಯಿಂದ ಗೋಲ್ಡನ್ನು ಇಟ್ಟಿರೋದು. ಇದರಿಂದ ಯಾವುದೇ ರೀತಿ ಕಮ್ಮಿ ಬಡ್ಡಿಯಿಂದ ನಾವು ಇಡೋದ್ರಿಂದ ಮತ್ತು ಮಂತ್ಲಿ ಈ ರೀತಿ ಅಮೌಂಟನ್ನು ಕಟ್ಟೋದ್ರಿಂದ ತುಂಬ ಬೇಗ ಬಿಡಿಸ್ಕೊಳ್ಬೋದು. ಮತ್ತು ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲಿಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.